ನಾವು ಎಫೆಸ ಪತ್ರಿಕೆಯನ್ನು ಕ್ರಮವಾಗಿ ನಾವು ಧ್ಯಾನ ಮಾಡ್ತಿರುವಂಥ ಸಮಯದಲ್ಲಿ ಇದು ನಿಮಗೆ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಪ್ರಯೋಜನವಾಗಿದೆ ಆಗ್ತಾ ಇದೆ ಎಂಬುದನ್ನು ನಾನು ನಂಬ್ತೇನೆ. ಇದು ನಾನು ಓದುವಾಗ ಧ್ಯಾನಿಸುವಾಗ ಇದು ನನಗೆ ಎಷ್ಟೋ ರೀತಿಯಲ್ಲಿ ನಾನು ಕರ್ತನಲ್ಲಿ ಆನಂದಿಸುವುದಕ್ಕೆ ನನಗೆ ಸಾಧ್ಯವಾಗಿದೆ. ನಮ್ಮ ದೇವರು ಎಂಥ ಒಂದು ವಿಶೇಷವಾದಂಥ ತನ್ನ ಕೃಪೆಯ ಮೂಲಕವಾಗಿ ನಮ್ಮನ್ನು ಸತ್ಯಕ್ಕೆ ನಡೆಸಿರುವಾಗ ಅದರಲ್ಲಿರುವಂಥ ಸತ್ಯಗಳನ್ನು ಧ್ಯಾನಿಸುವಾಗ ನೋಡುವಾಗ ದೇವರ ಉದ್ದೇಶ, ದೇವರ ಆಲೋಚನೆ, ಅನಾದಿ ಕಾಲದಲ್ಲಿದ್ದಂಥ ಸತ್ಯಗಳನ್ನು ದೇವರು ಪ್ರಕಟಿಸಿ ನಾವು ಜೀವ ಬೆಳಕನ್ನು ಹೊಂದುವಾಗ ನಮಗಿರುವಂಥ ಮುಂದಿನ ನಿರೀಕ್ಷೆ ನೋಡುವಂಥ ಸಮಯದಲ್ಲಿ ದೇವರು ಎಂಥ ಒಂದು ಕಾರ್ಯ ಮಾಡಿದ್ದಾನೆ ಎಂಬುದಾಗಿ ಆಲೋಚಿಸುವಾಗ ನಾವು ಎಷ್ಟೋ ದೇವರಿಗೆ ಆರಾಧನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸಿ, ದೇವರೇ ಇಂಥ ಅಯೋಗ್ಯರಾದಂಥ ನಮ್ಮ ಮೇಲೆ ಇಂಥ ಪ್ರೀತಿಯನ್ನಿಟ್ಟು ನರಕ ಪಾತ್ರರಾಗಿದ್ದಂಥ ನಮಗೆ ದೇವರೇ ನಿನ್ನ ಕರುಣೆ ತೋರಿಸಿ ರಕ್ಷಿಸಿದಂಥದ್ದು ದೇವರೇ ಎಂಥ ಅತಿಶಯವಾದಂಥ ಪ್ರೀತಿ ಎಂಬುದನ್ನು ನಾವು ದೇವರಿಗೆ ಎಷ್ಟೋ ಕೃತಜ್ಞತೆಯಿಂದ ನಾವು ಆರಾಧಿಸಬೇಕಾಗಿದೆ. ನಾವು ಕಳೆದ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಬಂದ ಹಾಗೆ ನಮ್ಮ ಹಿನ್ನೆಲೆ ಏನೇ ಆಗಿರ್ಬೋದು, ಆದರೆ ನಾವು ಈಗೇನಾಗಿದ್ದೇವೆ ಅದು ಭಾಳ ಪ್ರಾಮುಖ್ಯ. ನಾವು ದೇವರೊಂದಿಗೆ ಒಂದೇ ಸಮಸ್ಥಾನದವರಾಗಿದ್ದೇವೆ, ದೇವರ ಮನೆಯವರಾಗಿದ್ದೇವೆ. ಅದು ಭಾಳ ಪ್ರಾಮುಖ್ಯ ಸಂಗತಿ. ಅನ್ಯ ಜನರಾಗಿದ್ದಂಥ ನಮಗೆ ನಾವು ದೇವರ ಅನ್ಯೋನ್ಯತೆಯಲ್ಲಿ ಪ್ರತ್ಯೇಕ ದೇವರ ವಾಕ್ಯದ ಅನೇಕ ಸತ್ಯಗಳನ್ನು ನೋಡಬೇಕಾದ್ರೆ ನಾವು ಇನ್ನು ಮೇಲೆ ಪರದೇಶದವರು, ಅನ್ಯರಲ್ಲ. ಈಗ ಈ ದೇವರ ಸಂಸ್ಥಾನ, ದೇವರ ಮನೆಯವರು, ದೇವರು ನಮಗೆ ನೂತನವಾದಂಥ ಒಂದು ಸಂಬಂಧ, ಪರಲೋಕದ ಬಾಧ್ಯತೆಯನ್ನು ಕೊಟ್ಟಿರುವಾಗ ನಾವು ಬೇರೆ ಬೇರೆ ಕುಟುಂಬದವರು, ಬೇರೆ ಬೇರೆ ಸ್ಥಳದವರು, ನಮ್ಮ ಹಿನ್ನೆಲೆ ಏನೇ ಆಗಿರ್ಬೋದು, ಆದರೆ ಯೇಸು ಕ್ರಿಸ್ತನಲ್ಲಿ ಒಂದೇ ಆಗಿದ್ದೇವೆ. ನಮ್ಮ ಒಡೆಯನು, ನಮ್ಮ ರಕ್ಷಕನು, ನಮ್ಮ ತಂದೆಯಾದ ದೇವರು ನಮಗೆ ಮಾಡಿರುವಂಥ ಉಪಕಾರ ಕರುಣಿಸಿ ನಮ್ಮನ್ನು ಒಟ್ಟಾಗಿ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ತನ್ನ ಆತ್ಮನಲ್ಲಿ ಐಕ್ಯಪಡಿಸಿದ್ದಾನೆ ಎಂಬುದಾಗಿ ನೋಡುವಾಗ ಅದು ಭಾಳ ಶ್ರೇಷ್ಠವಾದ್ದು. ಮುಂದಿನ ಸಂಗತಿಯನ್ನು ನೋಡುವಾಗ ದೇವರು ಹೇಗೆ ನಮ್ಮನ್ನು ಮುಂದೆ ನಡೆಸಲಿಕ್ಕಿದ್ದಾನೆ ನೋಡಬೇಕಾದ್ರೆ ಅದು ಆಶ್ಚರ್ಯವಾದಂಥ ಒಂದು ಸಂಗತಿ. ನಾವು ಇವತ್ತು ಮುಂದಿನ ವಾಕ್ಯಕ್ಕೆ ನಾವು ಹೋಗೋಣ. ಸತ್ಯವೇದ ಇರುವುದಾರ ದಯಮಾಡಿ ನನ್ನೊಟ್ಟಿಗೆ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ನೋಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯನ್ನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಅಪೊಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ ಎಂಬುದನ್ನು ನಾವಲ್ಲಿ ಓದ್ತೇವೆ. ಹ್ಯಾವಿಂಗ್ ಬಿಲ್ಟ್ ಆನ್ ದ ಫೌಂಡೇಶನ್ ಆಫ್ ದ ಅಪೋಸ್ಟಲ್ಸ್ ಆ್ಯಂಡ್ ಪ್ರಾಫಿಟ್ಸ್, Jesus Christ himself being the chief cornerstone, in whom the whole building being fitted together grows into a holy temple in the Lord. ಅಂತ ಒಂದು ಉತ್ಕೃಷ್ಟವಾದಂಥ ಮಾತನ್ನು, ವಾಕ್ಯವನ್ನು ನಾವು ಓದ್ತೇವೆ. ಈ ಮಾತುಗಳನ್ನು ದೇವರು ನಮಗೆ ಆಶೀರ್ವದಿಸಿಕೊಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಅನಾದಿ ಕಾಲದ ಯೋಜನೆ, ನಿನ್ನ ಕಾರ್ಯಗಳು ಕರ್ತನೆ ಭಾಳ ಶ್ರೇಷ್ಠವಾದಪ್ಪ. ಈ ದಿನ ನಾವು ಕರ್ತನೆ ಯಾವುದೇ ಮೇಲೆ ನಿಂತಿದ್ದೇವೆ, ನಮ್ಮ ಅಸ್ತಿವಾರ ಏನಾಗಿದೆ ಕರ್ತನೆ, ನಿನ್ನ ವಾಕ್ಯದಲ್ಲಿ ಪ್ರತಿ ಸಂಗತಿಗಳನ್ನು ನೀನು ತಿಳಿಯಪಡಿಸಿ ನಾವು ಯಾವುದ್ರ ಮೇಲೆ ಕಟ್ಟಲ್ಪಡಬೇಕು ಎಂಬುದನ್ನು ನೀನು ನಮಗೆ ಅಸ್ಥಿರವಾಗಿದ್ದು ಕರ್ತನೆ ನಮ್ಮನ್ನು ವಾಕ್ಯದ ಸತ್ಯತೆಯಲ್ಲಿ ನೆಲೆಗೊಳಿಸಿ ಕರ್ತನೆ ಅದನ್ನು ನಿನ್ನ ಅನ್ಯೋನ್ಯತೆಯಲ್ಲಿ ನಾವು ಅಭಿವೃದ್ಧಿ ಹೊಂದುವಂತೆ ನೀನು ಮಾಡಿದ್ದೀಯಪ್ಪ. ಇದಕ್ಕಾಗಿ ಸ್ತೋತ್ರ. ಈ ಸತ್ಯ ಅನೇಕರಿಗೆ ಗೊತ್ತಿಲ್ಲಪ್ಪ, ತಿಳಿದಿಲ್ಲ ಕರ್ತನೆ. ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ ಒಬ್ಬೊಬ್ಬರು ಹೃದಯದಲ್ಲಿ ಕಾರ್ಯ ಸಾಧಿಸು. ನಾವು ಯಾವ ಅಸ್ಥಿವಾರದ ಮೇಲೆ ಕಟ್ಟಲ್ಪಡುತ್ತಾ ಇದ್ದೇನೆ ಕರ್ತನೆ, ನಿನ್ನ ವಾಕ್ಯದ ಶ್ರೇಷ್ಠತೆ, ಅದರ ಅರ್ಥಗಳನ್ನು, ಮರ್ಮಗಳನ್ನು ಗ್ರಹಿಸಿಕೊಳ್ಳುವಂತೆ ನಮ್ಮ ಆತ್ಮೀಯ ಕಣ್ಣುಗಳನ್ನು ನೀನು ತೆರೆಯಬೇಕೆಂಬುದಾಗಿ ನಾವು ಬೇಡ್ತೇವೆ ಕರ್ತನೆ. ಯಾರ್ಯಾರು ಈ ಕಾರ್ಯಕ್ರಮ ಕೇಳುವಂಥವರಲ್ಲಿ ಕೊರತೆಗಳು, ಸಮಸ್ಯೆಗಳು, ಬಾಧೆಗಳು, ನಾನಾ ಥರವಾದಂಥ ಸೈತಾನ ಕಾರ್ಯವಿರುವುದಾದರೆ ಬಿಡುಗಡೆ ಕೊಡಪ್ಪ. ನೀನು ಕರುಣೆ ತೋರಿಸುವ ದೇವರು, ಕ್ಷಮಿಸುವ ಆತನು ಮತ್ತು ನೀನು ಅನ್ಯೋನ್ಯತೆಗೆ ಸೇರಿಸುವ ಆತನಾಗಿದ್ದಿ. ಪರಿಶುದ್ಧಾತ್ಮನ ಮೂಲಕವಾಗಿ ಪ್ರತಿಯೊಬ್ಬರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠಪಡಿಸು. ನಿನ್ನ ಜೀವದ ಮಾರ್ಗದಲ್ಲಿ ನಡೆಸು.
ನೀನು ದಾಸನಿಗೆ ಬೇಕಾದ ಕೃಪೆ ಕೊಟ್ಟು ಹೇಳಬೇಕಾದ ಮಾತನ್ನು ನಿನಗೆ ಮೈ ಬರುವಂತೆ ಆತ್ಮನಿಂದ ನಡೆಸಲ್ಪಟ್ಟವನಾಗಿ ಹೇಳುವಂತೆ ಕರುಣೆ ತೋರಿಸಪ್ಪ. ನಿನಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇನೆ ತಂದೆಯೇ, ಆಮೇನ್. ನಾವು ಓದಿದಂಥ ಈ 2 ವಾಕ್ಯಗಳು ಇದನ್ನು ನೋಡುವಾಗ ಇದರಲ್ಲಿ ಎಂಥ ಒಂದು ಸತ್ಯ ಅಡಕವಾಗಿದೆ ಎಂಬುದನ್ನು ನಾವು ನೋಡಬೇಕಾದರೆ, ಪೌಲನು ಯಾವುದರ ಮೇಲೆ ಗಮನವಿಟ್ಟಿದ್ದಾನೆ, ದೇವ ಜನರನ್ನು ಯಾವ ರೀತಿಯಲ್ಲಿ ಯಾವ ಸತ್ಯದಲ್ಲಿ ಅವ್ರನ್ನ ಬೆಳೆಸಬೇಕು, ನೆಲೆಗೊಳಿಸಬೇಕು, ಇಲ್ಲಿ ಕಟ್ಟುವಂಥ ಒಂದು ಸಂಗತಿ ಇದು. ಏನಂತ ಹೇಳಿದ್ರೆ, ಪೌಲನ ಇದ್ದಂಥ ಒಂದು ಸೇವೆಯ ಒಂದು ದೃಷ್ಟಿ ನೋಡಬೇಕಾದ್ರೆ ಸಭೆ ಜನರನ್ನು ಯೇಸು ಕ್ರಿಸ್ತನ ಬಗ್ಗೆ ನಡೆಸುವುದು ಅಷ್ಟೇ ಅಲ್ಲ, ಅವರನ್ನು ನಂಬಿಕೆಯಲ್ಲಿ ವಾಕ್ಯದ ಸತ್ಯತೆಯಲ್ಲಿ ನೆಲೆಗೊಳಿಸಿ ಅದು ಬೆಳೆಸುವಂಥ ಅಭಿವೃದ್ಧಿಪಡಿಸುವಂಥ ಒಂದು ಸಂಗತಿ ಇದು ಭಾಳ ಪ್ರಾಮುಖ್ಯ. ಇಲ್ಲಿ ಅರ್ಧಂಬರ್ಧ ಕಾರ್ಯ ಮಾಡ್ತಾ ಇಲ್ಲ. ಅನೇಕರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನನ್ನು ಅನೇಕರಿಗೆ ಬೆಳಗ್ಗೆ ನಡೆಸ್ತಾರೆ, ರಕ್ಷಣೆಯ ಅನುಭವ ನಡೆಸ್ತಾರೆ. ಮುಂದೆ ಏನು ವಾಕ್ಯದ ಸತ್ಯತೆಯಲ್ಲಿ ಬೆಳೆಸದೆ ಹೋದರೆ ಅವರು ಫಲ ಕೊಡುವಂಥ ಒಂದು ಜೀವಿತಕ್ಕೆ ಅವ್ರು ಮುಂದೆ ಬರೋ ಸಾಧ್ಯತೆ ಇಲ್ಲ ಎಂಬುದಾಗಿ ನೋಡ್ತೇವೆ. ಶಿಷ್ಯತ್ವ ಎಂದು ಹೇಳಬೇಕಾದ್ರೆ ಯೇಸು ಕ್ರಿಸ್ತ ಹೇಳಿದ, ಅದಕ್ಕೊಂದು ಶಿಷ್ಯನಾಗಿ ಮಾಡಿರಿ. ನಾವು ಯಾವಾಗಲೂ ದೇವರ ವಾಕ್ಯದ ಸತ್ಯತೆಯಲ್ಲಿ ನೋಡಬೇಕಾದ್ರೆ ನಾವು ದೇವರು ಕೊಟ್ಟಿರುವಂಥ ಮಾತುಗಳು, ವಾಕ್ಯಗಳು, ಅದು ಯಾವುದರ ಮೇಲೆ ನಾವು ನಿಂತಿದ್ದೇವೆ, ನಮ್ಮ ಅಸ್ಥಿವಾರ ಫೌಂಡೇಶನ್. ಇಲ್ಲಿ ಪೌಲನು ಹೇಳಬೇಕಾದ್ರೆ ಅಸ್ಥಿವಾರದ ಬಗ್ಗೆ ಹೇಳ್ತಿದ್ದಾನೆ. ಅದರಿಂದ ನನ್ನ ಅಸ್ಥಿವಾರದ ಸರಿಯಾದ ದೃಢವಾಗಿಲ್ಲದೆ ಹೋದರೆ ಅನೇಕ ದುರ್ಬೋಧನೆಗಳು, ಸೈತಾನು ಅನೇಕ ವೇಳೆ ನಮ್ಮನ್ನು ಮೋಸಕ್ಕೆ ನಡೆಸಿ ನಮ್ಮನ್ನು ಬೀಳಿಸುವಂಥ ಸಾಧ್ಯತೆ ಉಂಟು ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ನನ್ನ ಒಂದು ಸ್ಥಿತಿ, ನನ್ನ ಆತ್ಮಿಕ ಒಂದು ಅಸ್ಥಿವಾರ, ನಾನು ಯಾವುದರ ಮೇಲೆ ಕಟ್ಟಲ್ಪಡ್ತಾ ಇದ್ದೇನೆ, ಅದು ಸ್ಥಿರವಾಗಿದೆಯೋ, ಇಟ್ ಇಸ್ ಶೇಕಿಂಗ್. ವಾಟ್ ಕೈಂಡ್ ಆಫ್ ಲೈಫ್ ಐ ಆಮ್ ಲೀಡಿಂಗ್ ಇನ್ ದಿಸ್ ವರ್ಲ್ಡ್. ಅದರಿಂದ ದೇವರ ವಾಕ್ಯದ ಪ್ರಕಟ, ಯಾಕೆಂದು ದೇವರ ವಾಕ್ಯ ಓದಬೇಕು, ಧ್ಯಾನಿಸಬೇಕು, ಅದರ ಸತ್ಯಗಳನ್ನು ಗ್ರಹಿಸಬೇಕು ಎಂದು ಹೇಳಬೇಕಾದ್ರೆ, ದೇವರು ನಮ್ಮನ್ನು ವಾಕ್ಯದ ಸತ್ಯತೆಯಲ್ಲಿ ಸೇರಿಸಿ ಪ್ರತಿಷ್ಠೆ ಮಾಡಿಸಿ ಮುದ್ರೆ ಹಾಕ್ತಾನಂತೆ. ಆ ವಾಕ್ಯದ ನೆಲೆಗೊಳ್ಳುವಾಗ ಯಾವುದೇ ಸಂಗತಿಗಳಾಗಲಿ, ಯಾವುದೇ ಬಿರುಗಾಳಿಗಳು, ಯಾವುದೇ ಸೈತಾನ ಕಾರ್ಯಗಳು, ದುರ್ಬೋಧನೆಗಳು ನಮ್ಮನ್ನು ಶೇಕ್ ಮಾಡ್ಬೋದು ಸಾಧ್ಯತೆ ಇಲ್ಲ ಪ್ರಿಯರೇ. ಇಲ್ಲಿ ವಾಕ್ಯದಲ್ಲಿ 20-21 ನೋಡುವಾಗ ಅಲ್ಲಿ 3 ವಿಷಯಗಳನ್ನು ನಾವು ಗಮನದಲ್ಲಿಟ್ಕೊಳ್ತೇವೆ. ನಾವು ಅದನ್ನು ಧ್ಯಾನ ನೋಡ್ಬೋದು. ಮೊದಲನೇ ವಿಷಯ ಅಂತ ಹೇಳಿದ್ರೆ, ಅಪೋಸ್ತಲರು, ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ ನಾವು ಕಟ್ಟಲ್ಪಟ್ಟಿದ್ದೇವೆ. ಎರಡನೇದಾಗಿ, ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು ಎಂಬುದಾಗಿ ಆ ವಾಕ್ಯದಲ್ಲಿ ನೋಡುವಂಥದ್ದು. ಮೂರನೇದಾಗಿ, ನಾವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಡುತ್ತಾ ಇದ್ದೇವೆ, ಅದು ವೃದ್ಧಿಯಾಗುತ್ತಾ ಪರಿಶುದ್ಧ ದೇವಾಲಯವಾಗ್ತದೆ ಎಂಬುದಾಗಿ ಹೇಳಲ್ಪಟ್ಟಿದೆ ಎಂಬುದಾಗಿ ನೋಡ್ತೇವೆ. ಈ 3 ಸತ್ಯಗಳನ್ನು ನಾವು ಧ್ಯಾನಿಸುವಾಗ ನಮ್ಮ ಹಿನ್ನೆಲೆ ಏನೇ ಇರಬಹುದು, ಅದರಿಂದ ಈ ವಾಕ್ಯದ ಸತ್ಯತೆಯಲ್ಲಿ ಪೌಲನ ಒಂದು ಗಮನ, ಪೂರ್ಣವಾದ ಲಕ್ಷ್ಯ ಏನಂತ ಹೇಳಿದ್ರೆ, ವಿಶ್ವಾಸಿಗಳು, ಯೇಸು ಕ್ರಿಸ್ತನ ಕಂಡುಕೊಂಡಂಥ ವ್ಯಕ್ತಿಗಳು ಯಾವುದರ ಮೇಲೆ ಅವರು ಆತ್ಕೊಳ್ಬೇಕು, ಯಾವುದರಲ್ಲಿ ನಿಂತಿದ್ದಾರೆ ಎನ್ನುವಂಥ ಸತ್ಯಗಳನ್ನು ಇಲ್ಲಿ ಪ್ರಕಟಿಸ್ತಾ ಇದ್ದಾನೆ ಎಂಬುದಾಗಿ ನಾವು ಇಲ್ಲಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಮೊದಲನೇದಾಗಿ ನೋಡಬೇಕಾದ್ರೆ ಇಲ್ಲಿ ಪೌಲನು ತರುತ್ತಿರುವಂಥ ಸಂಗತಿಗಳು ಏನಂತ ಹೇಳಿದ್ರೆ, ಅಪೋಸ್ತಲರು ಏನಂತೆ, ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ ಏನಂತೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಅಂದರೆ ಇಲ್ಲಿ ಯಾಕೆ ಈ ಮಾತನ್ನು ಇಲ್ಲಿ ಪೌಲನು ತರ್ತಿದ್ದಾನೆ ಅಂತೇಳಿ, ಅಪೋಸ್ತಲರ ಬಗ್ಗೆ, ಪ್ರವಾದಿಗಳನ್ನು ಯಾಕೆ ತರ್ತಿದ್ದಾನೆ ಅಂದರೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ತನ್ನ 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡ ಸಮಯದಲ್ಲಿ ಯೇಸು ಕ್ರಿಸ್ತನ ಒಂದು ನಾವು ಪ್ರತ್ಯೇಕವಾಗಿ ಅದನ್ನು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಒಂದು ಸನ್ನಿವೇಶವನ್ನು ನೋಡ್ತೇವೆ. 15ನೇ ವರ್ಷದಲ್ಲಿ ಹೀಗೆ ಉಂಟು ಅಂದರೆ, ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ, 16ನೇ ವಚನ ನೋಡಿ ಗಮನಿಸ್ತೆಯಲ್ಲಿ, ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವನು ನರ ಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದರು. ಇಲ್ಲಿ ಪೇತ್ರನು ಹೇಳಿದಂಥ ಮಾತಿನ ಒಂದು ಸಂಗತಿ, ಸ್ಥಿತಿ, ವಾಕ್ಯ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತ ಹೇಳಬೇಕಾದ್ರೆ, ತಂದೆಯ ಅಂತ ದೇವರು ನಿನಗೆ ಪ್ರಕಟಿಸಿದ್ದ ಅಂತ ತಿಳಿಸಿದ್ದಾನೆ. ಅದಕ್ಕೆ ಮುಂದೆ ನಾವು ನೋಡ್ತೇವೆ, ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳ್ತೇನೆ, ಗಮನಿಸಿ ಅಲ್ಲಿ, ಅದೇನೆಂದರೆ, ನೀನು ಪೇತ್ರನು,
ಅಲ್ಲಿ ಕಾಮ ಉಂಟಲ್ಲಿ. ಈ ಬಂಡೆಯ ಮೇಲೆ ಅಂದರೆ ಅಲ್ಲಿ ಪೇತ್ರನು ಹೇಳಿದಂಥ ಮಾತಿನ ಆಧಾರದ ಮೇಲೆ ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಇಲ್ಲಿ ಎಂಥ ಒಂದು ವಿಶೇಷವಾದಂಥ ಮಾತು ಮುಂದಿನ ವಾಕ್ಯಗಳನ್ನು ಓದಬೇಕಾದ್ರೆ ಗೊತ್ತಾಗ. ಅಂದರೆ ಇಲ್ಲಿ ಯೇಸು ಕ್ರಿಸ್ತನು ಏನು ಹೇಳ್ತಿದ್ದಾನೆ, ಇಲ್ಲಿ ಪೇತ್ರನು ಯೇಸು ಕ್ರಿಸ್ತನ ಬಗ್ಗೆ ಆತ ಯಾರಾಗಿದ್ದಾನೆ, ನೀನು ಬರಬೇಕಾಗಿರುವಂಥ ಕ್ರಿಸ್ತನು ದೇವರ ಕುಮಾರನು ಎಂಬುದನ್ನು ಅಲ್ಲಿ ಪ್ರಕಟಿಸಿದಂಥ ಒಂದು ಮಾತನ್ನು ಹೇಳಬೇಕಾದ್ರೆ, ಇದನ್ನು ತಂದೆಯಾದ ದೇವತೆ ಪ್ರಕಟಿಸಿದ್ದ ಅಂತ ಹೇಳಬೇಕಾದ್ರೆ, ಈ ಮಾತಿನ ಈ ಸತ್ಯದ ಮಾತಿಗೆ ಅನುಸಾರವಾಗಿ ನಾನು ಏನು ಮಾಡ್ತೇನೆ, ಸಭೆಯನ್ನು ಕಟ್ತೇನೆ. ಮುಂದೆ ಗೊತ್ತುಂಟು ನಮಗೆ ದೇವರು ವಿಶೇಷವಾದ ಕಾರ್ಯ ಯಾವ ರೀತಿ ಆಯಿತು. ಯೇಸು ಕ್ರಿಸ್ತನು ಪೇತ್ರನ ಮೂಲಕವಾಗಿ ಮಾಡಿದಂಥ ಕಾರ್ಯಗಳು ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯಕ್ಕೆ ಬರುವಾಗ ಪಂಚಾಶತಮ ದಿವಸದಲ್ಲಿ ಅಪೊಸ್ತಲರು ಯೂದನ ಬಿಟ್ಟು ಎಲ್ಲ ನೋಡುವಾಗ ಅಲ್ಲಿ ಸೇರಿ ಬಂದಂಥ ಎಲ್ಲ ದೇವಜನರು ನೋಡ್ತೇವೆ. ಅವರ ಮೇಲೆ ಪವಿತ್ರಾತ್ಮ ಬರುವಾಗ ಅವರು ಆತ್ಮಭರಿತರಾಗಿ ಕರ್ತನನ್ನು ಯಾವ ರೀತಿ ಘನಪಡಿಸಿದರು. ಅಷ್ಟೇ ಅಲ್ಲ, ಆ ದಿವಸದಲ್ಲಿ ಪೇತ್ರನು ಎದ್ದು ಎಂಥ ಒಂದು ವಿಶೇಷವಾದಂಥ ಪವಿತ್ರಾತ್ಮ ಪ್ರೇರಿತನಾಗಿ ಆ ಪ್ರಸಂಗ ಮಾಡಿದಾಗ 3,000 ಜನರು ಯೇಸು ಕ್ರಿಸ್ತನನ್ನು ಕಂಡುಕೊಂಡರು ಎಂಬುದಾಗಿ ನೋಡ್ತೇವೆ. ಸಭೆ ಸ್ಥಾಪನೆಯಾದಂಥ ಒಂದು ರೀತಿ ನಾವು ಪ್ರತ್ಯೇಕವಾಗಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಪೇತ್ರನು ಮಾಡಿದಂಥ ಅಂದರೆ ಇದ್ದಂಥ ಅಪೊಸ್ತಲರ ಮೂಲಕವಾಗಿ ಆತ ಎದ್ದು ಪ್ರಸಂಗ ಮಾಡಿದ ರೀತಿಯಲ್ಲಿ ಎಂಥ ಒಂದು ಶ್ರೇಷ್ಠವಾದ ಕಾರ್ಯ. ದೇವರವಾದ ಮಾತುಗಳು ಅವರ ಹೃದಯಗಳು ಅಳಗುನೆಟ್ಟಂತಾಯಿತು. ನಾವು ಏನು ಮಾಡಬೇಕೆಂಬುದಾಗಿ ಕೇಳಿದರು ಎಂಬುದಾಗಿ ಹೇಳ್ತೇವೆ. ವಾಕ್ಯ ಏನಂತ ಹೇಳಿದರೆ, ನೀವು ಶಿಲುಬೆ ಹಾಕಿದಂಥ ಯೇಸುವನ್ನು ದೇವರು ಸತ್ಯವನ್ನು ಎಬ್ಬಿಸಿದ್ದಾರೆ, ಅದಕ್ಕೆ ನಾವು ಸಾಕ್ಷಿಗಳು. ಅಲ್ಲಿ ವಾಕ್ಯ ಸತ್ಯತೆ ಅಂತ ಹೇಳಬೇಕಾದ್ರೆ ಯೇಸು ಕ್ರಿಸ್ತನ ಸುವಾರ್ತೆ ಕೇಳಿದಂಥ ಹೃದಯಗಳಲ್ಲಿ ಅಳಗುನೆಟ್ಟಂತಾದಾಗ ನೋಡ್ತೇವೆ. ಅಲ್ಲಿ ಅವರ ಜೀವಿತಗಳು ಹೇಗೆ ಮಾರ್ಪಾಟ ಆಯಿತು, ದೀಕ್ಷಾಸ್ನಾನ ಎತ್ಕೊಂಡ್ರು, ಅವ್ರ ಸಭೆಗೆ ಸೇರಿಸಲ್ಪಟ್ಟರು, ಸಭೆ ಬೆಳೆಯುತ್ತಾ ಬಂತು ಎಂಬುದಾಗಿ ನಾವು ನೋಡ್ತೇವೆ. ಅವ್ರು ದಿನಾಗಲೂ ಕರ್ತನ ಅನ್ಯೋನ್ಯತೆಯಲ್ಲಿ, ದಿನಾಲು ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆಯಲ್ಲಿ ಅನ್ಯೋನ್ಯತೆಯಲ್ಲಿ ಸೇರಿ ಬಂದು ಹೀಗೆ ನೋಡುವಾಗ ಒಂದು ಆತ್ಮಿಕವಾದಂಥ ಒಂದು ಸಂಘ. ಅಂದರೆ ದೇವರು ಯೇಸು ಕ್ರಿಸ್ತನು ಬಂದಂಥ ಉದ್ದೇಶ ಸಂಗತಿ ನಾವು ನೋಡ್ತೇವೆ. ಹೇಗೆ ಅವರು ಸುವಾರ್ಥ ಸೇವೆಯನ್ನು ಮುಂದುವರಿಸುವಂಥ ರೀತಿಯಲ್ಲಿ ಹೇಗೆ ಸಭೆಗಳ ಸ್ಥಾಪನೆ ಆಯಿತು. ಕರ್ತನು ಆರಿಸ್ಕೊಂಡಂಥ ಅಪೊಸ್ತಲರ ಮೂಲಕವಾಗಿ ಗೊತ್ತುಂಟು, ನಮ್ಗೆ ಗೊತ್ತು ಯಾವ ರೀತಿಯಲ್ಲಿ ಅವರು ಲೋಕದ ಅನೇಕ ಸ್ಥಳಗಳಿಗೆ ಹೋದರು. ಆ ಗ್ರೇಟ್ ಕಮಿಷನ್ ಕೊಡಲ್ಪಟ್ಟಂಥ ರೀತಿಯನ್ನು ನೋಡ್ತೇವೆ ನಾವು. ಅದನ್ನು ದೇವರ ವಾಕ್ಯದ ಅನೇಕ ಭಾಗದಲ್ಲಿ ನೋಡಬಹುದು. ಲೋಕದ ಕಟ್ಟೆಗಳಿಗೆ ಸಾಕ್ಷಿಗಳಾಗಿರಬೇಕು. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಏನಂತ ಹೇಳಿದ್ರೆ ಯೆರೂಸಲೇಮಿನಲ್ಲಿ ಯೂದಾಯ ಸಮಾಜ ಸೇವೆಗಳಲ್ಲಿ ಲೋಕದ ಕಟ್ಟೆಗಳಿಗೆ ಸಾಕ್ಷಿಗಳಾಗಿರಬೇಕು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಕೊಟ್ಟಂಥ ಒಂದು ಮಹಾಜ್ಞೆಯನ್ನು ಪರಿಪಾಲಿಸುವಂಥ ರೀತಿಯಲ್ಲಿ ಅವರೆಲ್ಲರೂ ಯೋಹಾನ ಹೊರತು ಎಲ್ಲರೂ ರಕ್ತಸಾಕ್ಷಿಗಳಾಗಿ ಸುವಾರ್ತೆ ನಿಮಿತ್ತವಾಗಿ ತಮ್ಮ ಪ್ರಾಣಗಳನ್ನೇ ಅರ್ಪಿಸಿದರು ಎಂಬುದಾಗಿ ನಾವು ವಾಕ್ಯದ ಅನೇಕ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಇರುವಂಥ ಸಂಗತಿ ಅಂದರೆ, ಈ ಸಭೆ ಸ್ಥಾಪನೆಯಲ್ಲಿ ನೋಡಬೇಕಾದ್ರೆ ಅಪೊಸ್ತಲರು ಮತ್ತು ಪ್ರವಾದಿಗಳ ದೇವರ ವಾಕ್ಯದ ಅನೇಕ ಭಾಗದಲ್ಲಿ ನೋಡಬೇಕಾದ್ರೆ ನಾವು ಅದನ್ನು ಓದುವಾಗ ನಮ್ಗೆ ಗೊತ್ತಾಗ್ತದೆ. ಎಫೆಸ ಪತ್ರಿಕೆ ಅಲ್ಲಿ 3ನೇ ಅಧ್ಯಾಯ 5ನೇ ವರ್ಷದಲ್ಲಿ ಹೀಗೆ ಉಂಟು. ಏನಂತ ಹೇಳಿದರೆ, ಆ ಮರ್ಮವು ಆ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳು ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಿಂದ ಜನರಿಗೆ ತಿಳಿಸಲ್ಪಡಲಿಲ್ಲ. ನೋಡಿರಿ ಎಂಥ ಒಂದು ಮಾತು ಇಲ್ಲಿ. ಅದು ಯಾವುದೆಂದರೆ, ಅನ್ಯಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಾಹ್ಮನಿಗುಂಟಾದ ವಾಗ್ದಾನದಲ್ಲಿ ಪಾಲ್ಗಾರರು ಆಗಿದ್ದಾರೆ ಎಂಬುದೇ. ಇದು ಹಳೆಯ ಒಡಂಬಡಿಕೆ ಕಾಲದಲ್ಲಿ ಮರೆಯಾಗಿದ್ದಂಥದ್ದು. ಆದರೆ ದೇವರು ತನ್ನ ವಿಶೇಷವಾದ ಕೃಪೆ ಕರುಣೆಯನ್ನು ತೋರಿಸುವಾಗ ಅದನ್ನು ಅಪೊಸ್ತಲರಿಗೂ ಪ್ರವಾದಿಗಳ ಮೂಲಕವಾಗಿ ತಿಳಿಯಪಡಿಸಿದಂಥ ರೀತಿ ನೋಡುವಾಗ ದೇವರ ಅನಾದಿ ಕಾಲದ ಯೋಜನೆ ಏನೆಂಬುದನ್ನು ಅದರಿಂದ ದೇವರ ಒಂದು ಪ್ರಕಟಣೆ, ಆಲೋಚನೆ, ನಾವು ನಿಂತಿರುವಂಥ ಒಂದು ಅಸ್ಥಿವಾರ ಅಪೊಸ್ತಲರು ಪ್ರವಾದಿಗಳು ಬೋಧಿಸಿದಂಥ ವಾರ್ತೆ ತಿಳಿಸಿದಂಥ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ದೈವ ಪ್ರೇರೇಪಣೆಯುಳ್ಳವರಾಗಿ ಹೇಳಿದಂಥ ಮಾತುಗಳಲ್ಲಿ ನಾವು ನಂಬಿಕೆ ಇಟ್ಟವರಾಗಿ ನಿರೀಕ್ಷೆಯುಳ್ಳವರಾಗಿ ನಿಂತಿದ್ದೇವೆ ಎಂಬುದನ್ನು ನಾವು ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಇದು ಅಲ್ಲಿರುವಂಥ ಒಂದು ಸಂಗತಿ. ನಾವು ಇನ್ನೊಂದು ಪ್ರತ್ಯೇಕವಾಗಿ ನೋಡುವಾಗ ಅದೇ 4ನೇ ಅಧ್ಯಾಯ ನೋಡಿ, ಅದೇ ಎಫೆಸ ಪತ್ರಿಕೆ 4:11 ಮುಂದೆ ನೋಡಲಿಕ್ಕಿದ್ದೇವೆ.
ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. ಇಲ್ಲಿ ಅನೇಕ ಸತ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ 1 ಕೊರಿಂಥ 12:28 ನೋಡುವಾಗಲೂ ದೇವರು ತನ್ನ ಸಭೆಯಲ್ಲಿ ಮೊದಲನೆಯದಾಗಿ ಏನಂತೆ ಅಪೊಸ್ತಲರನ್ನು, ಎರಡನೆಯದಾಗಿ ಪ್ರವಾದಿಗಳನ್ನು, ಮೂರನೆಯದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಒಂದು ಆರ್ಡರ್ ನೋಡ್ತೇವೆ. ದೇವರು ತನ್ನ ಕಾರ್ಯಗಳನ್ನು ಯಾವ ರೀತಿಯಲ್ಲಿ ಅದಕ್ಕೋಸ್ಕರ 27ನೇ ವಚನ, ನೀವು ಕ್ರಿಸ್ತನ ದೇಹವು, ನೀವು ಏನಾಗಿದ್ದೀರಿ? ಕ್ರಿಸ್ತನ ದೇಹವಾಗಿದ್ದೀರಿ ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ಅದರಿಂದ ದೇವರು ತನ್ನ ಸಭೆಯಲ್ಲಿ ಏನು ಮಾಡಿದ್ದಾರಂತೆ? ಮೊದಲನೇದಾಗಿ ಅಪೊಸ್ತಲರನ್ನು, ಯಾಕೆಂದರೆ ಅಪೊಸ್ತಲರು ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದಂಥವ್ರು 3 ವರ್ಷಗಳ ಕಾಲ ಆತನ ಜೊತೆಯಲ್ಲಿದ್ದಂಥವರು, ಕರ್ತನವರನ್ನು ಆರಿಸ್ಕೊಂಡಂಥ ರೀತಿ, ಅವರಿಗೆ ಕೊಟ್ಟಂಥ ಎಲ್ಲ ಒಂದು ರೀತಿಯಲ್ಲಿ ಅವರಿಗೆ ವಾಗ್ದಾನಗಳು. ಮುಂದೆ ನೋಡುವಾಗ ನಾವು ಪ್ರಕಟಣೆ ಪುಸ್ತಕ ನೋಡುವಾಗ 21ನೇ ಅಧ್ಯಾಯದಲ್ಲಿ ನಾವು ಅದನ್ನು ನೋಡ್ತೇವೆ. ಅದರ ಬಗ್ಗೆ ಹೇಳ್ಪಟ್ಟದ್ದು ಏನಂದರೆ, ಅಲ್ಲಿ ಹೇಗೆ ಅವರ ವಿಷಯದಲ್ಲಿ ದೇವರ ವಾಕ್ಯದಲ್ಲಿ ಹೇಳಿರುವಂಥ ಒಂದು ಸಂಗತಿ, ನಾನು ಅವರ ಬಗ್ಗೆ ಏನಂದರೆ ಯಾವ ರೀತಿಯಲ್ಲಿ ಇರ್ತಾರೆ ಎಂಬುದಾಗಿ ಅವರ ಬಾಗಿಲುಗಳು ಉಂಟು ಎಂಬುದನ್ನು ಅಲ್ಲಿ 14ನೇ ವರ್ಷದಲ್ಲಿ ನೋಡುವಾಗ ಹೀಗೆ ಬರೆಯಲ್ಪಟ್ಟಿದೆ. 14ನೇ ವರ್ಷದಲ್ಲಿ ಅವುಗಳ ಮೇಲೆ ಯಜ್ಞದ ಕುರಿಯಾದಾತನ 12 ಮಂದಿ ಅಪೊಸ್ತಲರ ಹೆಸರುಗಳಿದ್ದವು. ಎಲ್ಲಿ? ಪಟ್ಟಣದ ಪ್ರಕಾರಕ್ಕೆ 12 ಅಸ್ತಿವಾರಗಳಿದ್ದವು. ಅವುಗಳ ಮೇಲೆ ಯಜ್ಞದ ಕುರಿಯಾದಾತನ 12 ಮಂದಿ ಅಪೊಸ್ತಲರ ಹೆಸರುಗಳು ಇದ್ದವು ಎಂಬುದಾಗಿ. ನೂತನ ಆಕಾಶ ಮಂಡಲ ಅಲ್ಲಿ ಹೊಸ ಅರಸನಲ್ಲಿ ಇರುವಂಥ ಸತ್ಯಗಳನ್ನು ಅಂದರೆ ಕರ್ತನು ತನ್ನ ಆರಿಸ್ಕೊಂಡಂಥ ಅಪೊಸ್ತಲರ ಬಗ್ಗೆ ನೋಡುವಾಗ ಅವರ ಮೂಲಕವಾಗಿ ತನ್ನ ಪ್ರಕಟಿಸಿಕೊಂಡ ರೀತಿಯಲ್ಲಿ ಅವರಿಗೆ ಸುವಾರ್ತೆ ಜವಾಬ್ದಾರಿ ಕೊಟ್ಟಂಥ ರೀತಿಯ ಸಭೆಯ ಸ್ಥಾಪನೆಯಲ್ಲಿ ಅವರು ಮಾಡಿದ ಕಾರ್ಯ, ಬೋಧನೆ, ಪ್ರತಿ ಸಂಗತಿಗಳನ್ನು ನೋಡ್ತಾರೆ. ಹೇಗೆ ಅವರು ತಮ್ಮ ಯೇಸು ಕ್ರಿಸ್ತನಿಗೋಸ್ಕರ ಪ್ರಾಣ ಕೊಟ್ಟರು ಮತ್ತು ಮುಂದಿನ ಸಂಗತಿ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿರುವ ಸತ್ಯಗಳನ್ನು ನಾವು ಗಮನಿಸ್ತೇವೆ. ಅದಕ್ಕೋಸ್ಕರ ಪೌಲನು ಹೇಳಬೇಕಾದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ, ಇಲ್ಲಿ ಅಪೊಸ್ತಲರು ಪ್ರವಾದಿಗಳೆಂಬ ಅಸ್ತಿವಾರ ಅಂತ ಹೇಳಬೇಕಾದ್ರೆ ಮೊದಲನೇದಾಗಿ ಸುವಾರ್ತೆಯ ಒಂದು ಪ್ರಕಟಣೆ, ಸುವಾರ್ತೆ ಮಾತ್ರ ಸಭೆಯ ಸ್ಥಾಪನೆಯಲ್ಲಿ ಇವರ ಒಂದು ಏನಂದರೆ ಪ್ರಸನ್ನತೆ, ಸಾಧ್ಯತೆ ನೋಡಬೇಕಾದ್ರೆ ಹೇಗೆ ಅವರು ಒಟ್ಟಾಗಿ ದೇವಜನರನ್ನು ವಾಕ್ಯ ಸತ್ಯತೆಯಲ್ಲಿ ನಡೆಸಿದರು ಎಂಬುದಾಗಿ ನಾವು ನೋಡ್ತೇವೆ. ನಾವೊಂದು ಮಾತು ಗಲಾತ್ಯ ಪತ್ರಿಕೆಯ ಒಂದು ಮಾತನ್ನು ಅಲ್ಲಿ ಪೌಲನು ಹೇಳಬೇಕಾದ್ರೆ ಸಭಾಸ್ತಂಭಗಳು ಅಂತ ಹೇಳಿ ಒಂದು ಮಾತನ್ನು ಉಪಯೋಗಿಸ್ತಾನೆ. ಅಲ್ಲಿ 2ನೇ ಅಧ್ಯಾಯ 9ನೇ ವರ್ಷದಲ್ಲಿ ಸಭಾಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಕೇಫ, ಯೋಹಾನರು ಕಂಡು ದೇವರು ನನಗೆ ದಯಪಾಲಿಸಿರುವ ವರವನ್ನು ತಿಳ್ಕೊಂಡು ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು, ನೀವು ಅನ್ಯಜನರ ಬಳಿಗೆ ಹೋಗಿರಿ, ನಾವು ಸುನ್ನತಿಯವರ ಬಳಿಗೆ ಹೋಗುತ್ತೇವೆ ಅಂದರು ಎಂಬುದಾಗಿ ನೋಡ್ತೇವೆ. ಯೆರೂಸಲೇಮಿನಲ್ಲಿ ಸಭೆ ಸ್ಥಾಪನೆ ಆದ ನಂತರ ನಮ್ಗೆ ಗೊತ್ತುಂಟು, ನಾವು 8ನೇ ಅಧ್ಯಾಯ 9ನೇ ಅಧ್ಯಾಯಕ್ಕೆ ಬರುವ ಸಮಯದಲ್ಲಿ ಸಭೆಗೆ ಹಿಂಸೆ ಆದಾಗ ಎಲ್ಲರೂ ಚದರಿ ಹೋದರು, ಯಾರು? ಅಪೊಸ್ತಲರ ಹೊರತು ಎಂಬುದಾಗಿ ನೋಡ್ತೇವೆ. ಆದರೆ ದಿನಗಳಲ್ಲಿ ನೋಡೋ 1ನೇ ಶತಮಾನದಲ್ಲಿ ಆದಂಥ ಒಂದು ಸಂಗತಿ, ಹಿಂಸೆಯ ಕಾಲದಲ್ಲಿಯೂ ಕೂಡ ಅವರು ಹೇಗೆ ಕರ್ತನನ್ನು ಮಹಿಮೆಪಡಿಸ್ತಾ ಬಂದರು. ಸಭೆಗಳು ಸ್ಥಾಪನೆ ಆದಾಗ ಹೇಗೆ ಅಪೊಸ್ತಲರು ದೇವಜನರನ್ನು ನಂಬಿಕೆಯಲ್ಲಿ, ವಾಕ್ಯ ಸತ್ಯತೆಯಲ್ಲಿ, ಅನೇಕ ದುರ್ಬೋಧನೆ ಇರುವ ಸಮಯದಲ್ಲಿ ಅವರು ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಕ್ರಮಪಡಿಸಿ ಶಿಸ್ತಿನಲ್ಲಿ ದೇವರ ವಾಕ್ಯದ ಸತ್ಯತೆಯಲ್ಲಿ ಅವರು ನೆಲೆಗೊಳಿಸಿ ಹೇಗೆ ಅವರು ಮುಂದುವರಿಯಬೇಕೆಂಬುದಾಗಿ ಅವರನ್ನು ಬಲಪಡಿಸಿ ನಡೆಸಿದಂಥ ಸಂಗತಿಗಳನ್ನು ಅಪೊಸ್ತಲರಲ್ಲಿ ನಾವು ನೋಡ್ತೇವೆ. ಇದು ಅನೇಕ ಸತ್ಯಗಳು ಉಂಟು, ನಾವು ಅದನ್ನು ಓದುವಾಗ ನಮ್ಗೆ ಗೊತ್ತಾಗ್ತದೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಫೌಂಡೇಶನ್ ಏನೆಂಬುದನ್ನು ನೋಡಬೇಕಾದ್ರೆ ದೇವರು ಹೇಗೆ ಅಪೊಸ್ತಲರನ್ನು, ಪ್ರವಾದಿಗಳನ್ನು ಸಭೆಯಲ್ಲಿ ಇಟ್ಟು ನಡೆಸ್ತಾ ಬಂದನು. ಎರಡನೇದು ವಿಷಯ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಇದು ಭಾಳ ಪ್ರಾಮುಖ್ಯವಾದ ಸತ್ಯ ಪ್ರಿಯರೇ. ಯೇಸು ಕ್ರಿಸ್ತನ ಶ್ರೇಷ್ಠತೆ, ಆತನ ಮಹಿಮೆ, ಪ್ರಭಾವ, ಆತನು ಯಾರಾಗಿದ್ದಾನೆ, ಈ ಮೂಲೆಗಲ್ಲು, ಕಾರ್ನರ್ ಸ್ಟೋನ್ ಎಂಬ ಹೇಳಬೇಕಾದ್ರೆ ಒಂದು ಬಿಲ್ಡಿಂಗ್ ಯಾವಾಗಲೂ ಸರಿಯಾಗಿ ಇದಾಗಬೇಕಾದ್ರೆ ಅದೇನಂದರೆ ಕಾರ್ನರ್ ಸ್ಟೋನ್, ಆ ಮೂಲೆಗಲ್ಲು ಭಾಳ ಪ್ರಾಮುಖ್ಯ. ಆ ಮೂಲೆಗಲ್ಲು ಯಾಕೆ ಅಂತ ಹೇಳಿದ್ರೆ ಇತರ ಎಲ್ಲ ಗೋಡೆಗಳು ಸರಿಯಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಬರುವುದಕ್ಕೆ, ಒಂದು ಶೇಪ್ ಬರುವುದಕ್ಕೆ ಸಾಧ್ಯವಾಗುವಂಥದ್ದು ಮೊದಲನೇದಾಗಿ ಮೂಲೆಗಲ್ಲನ್ನು ಅವರು ತಯಾರು ಮಾಡ್ತಾರೆ, ಸಿದ್ಧಪಡಿಸ್ತಾರೆ.
ಇಲ್ಲಿ ಪ್ರಾಮುಖ್ಯವಾದ ಸಭೆಯ ಸಂಗತಿ ಬಗ್ಗೆ ಹೇಳ್ಬೇಕಾದ್ರೆ, ನಮ್ಮ ಅಸ್ಥಿವಾರದ ಬಗ್ಗೆ ಹೇಳ್ಬೇಕಾದ್ರೆ, ಯೇಸು ಕ್ರಿಸ್ತ ನಿಜವಾದ ಅಸ್ಥಿವಾರ ಅಷ್ಟೇ ಅಲ್ಲ, ಆತನ ಮೂಲೆಗಲ್ಲು ಎಂಬುದು ಹೇಳ್ಬೇಕಾದ್ರೆ, ಅಲ್ಲಿ ಪೇತ್ರನ ಮಾತನ್ನು ನನ್ನ ಪತ್ರಿಕೆ ಬರೆಯಬೇಕಾದ್ರೆ ಹೇಳ್ತಾನೆ. 1 ಪೇತ್ರ 2ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಒಂದು ಮಾತು, ಈಗೋ ಚಿಯೋನಿನಲ್ಲಿ ಮೂಲೆಗಳನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆಡು ನಾಶಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿದೆ. ಆದ್ದರಿಂದ ನಂಬುವರಾದ ನಿಮಗೆ ಆ ಮಾನ ಉಂಟು, ನಂಬದೇ ಹೋದವರಿಗೋ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂಬುದಾಗಿ ಇಲ್ಲಿ ಹೇಳ್ತಿರುವಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ನಮಗೇನಾಗಿದ್ದಾನೆ, ಈಗೋ ಚಿಯೋನಲ್ಲಿ ಮೂಲೆಗಳನ್ನು ಇಡುತ್ತೆ. ಯೇಸು ಕ್ರಿಸ್ತನ ಬಗ್ಗೆ ಹೇಳಿದಂಥ ಮಾತನ್ನು ನಾವು ನೋಡ್ತೇವೆ. ಮತ್ತು ನಾವು ಇನ್ನೂ ಅನೇಕ ಭಾಗದಲ್ಲಿ ನೋಡಬೇಕಾದ್ರೆ ನಾವು ದೇವರ ವಾಕ್ಯ ಅನೇಕ ಭಾಗದಲ್ಲಿ ನೋಡ್ತೇವೆ. 1 ಕೊರಿಂಥ 3:10-11 ನೋಡಬೇಕಾದ್ರೂ ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರ ಹಾಕಿದೆನು, ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ, ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. 11ನೇ ಯೋಚನೆ ಗಮನಿಸ್ರಿ, ಹಾಕಿರುವ ಅಸ್ಥಿವಾರವು ಯಾರಂತೆ? ಯೇಸು ಕ್ರಿಸ್ತನೇ. ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರು ಹಾಕಲಾರಷ್ಟೇ. ದ ರಿಯಲ್ ಫೌಂಡೇಶನ್ ಯಾರು ಅಂತ ಹೇಳಬೇಕಾದ್ರೆ ಕ್ರೈಸ್ಟ್ ಹಿಮ್ಸೆಲ್ಫ್, ಜೀಸಸ್ ಕ್ರೈಸ್ಟ್ ಹಿಮ್ಸೆಲ್ಫ್. ಆತನೇ ಅಸ್ಥಿವಾರ. ಯೇಸು ಕ್ರಿಸ್ತನ ಮೇಲೆ ನಾವು ಕಟ್ಟುವಂಥದ್ದು. ಈ ದಿನಗಳಲ್ಲಿ ಅನೇಕ ವಾಕ್ಯದ ಸಾಧ್ಯತೆ, ಅನೇಕ ಕಟ್ತೇವೆ, ಸಭೆ ಕಟ್ತೇವೆ ಅಂತ ಹೇಳುವಾಗ ಯೇಸು ಕ್ರಿಸ್ತ ಇಲ್ಲದೆ ತಮ್ಮ ಆಲೋಚನೆಗೆ, ತಮ್ಮ ಮನಸ್ಸಿಗೆ ಬಂದ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಬೋಧನೆಗಳಲ್ಲಿ ಮಾಡುವ ಸಾಧ್ಯತೆ ಉಂಟು. ಅದಿನ್ನೂ ಸಾಧ್ಯ ಅಲ್ಲ. ಯೇಸು ಕ್ರಿಸ್ತನು ನನಗೆ ಆಧಾರವಾಗಿದ್ದಾನೋ, ಅಸ್ಥಿರವಾಗಿದ್ದ ಆತನ ಮೇಲೆ, ಆತನ ನಂಬಿಕೆ, ಆತನ ಹೇಳಿದಂಥ ವಾಕ್ಯದ ಸತ್ಯತೆ ಪ್ರಕಟಣೆಯಲ್ಲಿ ನಾನು ಎಲ್ಲಿ ನೆಲೆಗೊಂಡಿದ್ದೇನೋ ಅದು ಭಾಳ ಪ್ರಾಮುಖ್ಯವಾದ ಸಂಗತಿ. ಅದಕ್ಕೋಸ್ಕರ ನಾವು ಅಪೊಸ್ತಲ ಕೃತ್ಯ 11 ನೋಡಬೇಕಾದ್ರೆ 4:11 ಅಲ್ಲಿ ಇನ್ನೊಂದು ಮಾತನ್ನು ನಾವು ನೋಡಬೇಕಾದ್ರೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮನೆ ಕಟ್ಟುವವರಾದ ನೀವು ಏನಂತೆ, ಈನಿಸಿದ ಕಲ್ಲು ಆತನೇ ಮುಖ್ಯವಾದ ಮೂಲೆಗಲ್ಲಾದನು. ಬರಬೇಕಾದ ರಕ್ಷಣೆಗೆ ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದನು. ಯೇಸು ಕ್ರಿಸ್ತನ ಮುಖ್ಯವಾದ ಮೂಲೆಗಲ್ಲು ಎಂಬುದಾಗಿ ಆತ ಹೇಳಬೇಕಾದರೆ, ಬರಬೇಕಾದ ರಕ್ಷಣೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಂಬುದನ್ನು ಅಲ್ಲಿ ದೃಢಪಡಿಸಿ ಹೇಳುವಂಥ ಮಾತನ್ನು ನಾವು ಅಲ್ಲಿ ನೋಡ್ತಾ ಇದ್ದೇವೆ. ಇನ್ನು ವಾಕ್ಯದ ಅನೇಕ ಭಾಗದಲ್ಲಿ ಆಧಾರ ಉಂಟು, ನನ್ನ ಸಮಯ ಇಲ್ಲ ಎಲ್ಲ ಕಾರ್ಯದ ಸಂಗತಿ ಇರೋದು. ಆದರೆ ಇನ್ನು ಓದುವಾಗ ಯೇಸು ಕ್ರಿಸ್ತನು ನಮಗೆ ಏನಂದರೆ ಅಸ್ಥಿವಾರವಾಗಿದ್ದಾರೆ, ಮೂಲೆಗಲ್ಲಾಗಿ ಅದರ ಮೇಲೆ ಕಟ್ಟಡ, ಸಭೆ ಕಟ್ಟಲ್ಪಡ್ತಾರೆ. ಆತನ ಶಿರಸ್ಸು ಆತನ ಮೇಲೆ ನೆಲೆಗೊಳ್ಳಬೇಕು ಎಂಬುದಾಗಿ. ಮೂರನೇದಾಗಿರುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ಅಲ್ಲಿ ಪೌಲನು ಹೇಳುವಂಥದ್ದು, ನಾವು ಮಂದಿರದ ಉಪಾಧಿಯಲ್ಲಿ ಕಟ್ಟಲ್ಪಡುತ್ತಾ ಇದ್ದೇವೆ. ಅದು ವೃದ್ಧಿಯಾಗುವಂಥದ್ದು, ಅದು ಕೊನೆಯದಾಗಿ ಅಂದರೆ ಅದು ಪರಿಶುದ್ಧವಾದ ದೇವಾಲಯ ಅನ್ನಿಸ್ತದೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ವೃದ್ಧಿಯಾಗುವಂಥ ಸಂಗತಿ ಅಂದರೆ ಈ ಸಭೆ ಅಂತ ಹೇಳಬೇಕಾದ್ರೆ ಫೌಂಡೇಶನ್, ಅದು ಅನೇಕ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ಮುಂದೆ ಬಂದಂಥವ್ರು, ನಂಬಿದಂಥವ್ರು ಏನಾಗ್ತಾರೆ, ಸಭೆಗೆ ಅಂಗಗಳಾಗಿ ಒಬ್ಬರಿಗೊಬ್ಬರು ಜೋಡಿಸಲ್ಪಟ್ಟು ಹೋಲಿಕೆಯಾಗಿ ಜೀವಿಸ್ತಾರೆ. ಅದೇ ನಾವು ಪ್ರತ್ಯೇಕವಾಗಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ಅದನ್ನು ಆಲೋಚನೆ ಮಾಡಿದ್ದೇವೆ. ಎಫೆಸ 4:15-16 ಇರುವಂಥ ಒಂದು ಮಾತು, ಅದನ್ನು ತಿರುಗಿ ಓದಲು ಇಷ್ಟಪಡ್ತೇನೆ. ಅದು ಭಾಳ ಪ್ರಾಮುಖ್ಯವಾದ ಸಂಗತಿ. ಏನಂತ ಹೇಳಿದ್ರೆ, ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾವೃದ್ಧಿಯನ್ನು ಹೊಂದುತ್ತದೆ. ಅಲ್ಲಿರುವಂಥ ಸಂಗತಿ ಏನಂತ ಹೇಳಿದ್ರೆ, ಪೌಲನು ಹೇಳ್ತಿದ್ದಾನೆ, ಅದು ಪ್ರತ್ಯೇಕವಾಗಿ ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು ಎಂಬುದಾಗಿ ಭಾಳ ಪ್ರಾಮುಖ್ಯವಾದ ಸತ್ಯವನ್ನು ಇಲ್ಲಿ ನೋಡ್ತೇವೆ. 1 ಕೊರಿಂಥ 3:16-17 ನೋಡುವಾಗ, ನೀವು ದೇವರ ಆಲಯವಾಗಿದ್ದೀರಿ. ಅಲ್ಲಿ ಪೌಲನು ತರುವಂಥ ಸಂಗತಿ, ಯಾರಾಗಿದ್ದೀರಿ? ನೀವು ದೇವರ ಆಲಯವಾಗಿದ್ದೀರಿ. ಯಾವನ ದೇವರ ಆಲಯ ದೇವರನ್ನು ಕೆಡಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಕೂಡ ಅಲ್ಲಿ ಪ್ರತ್ಯೇಕವಾಗಿ ಅಲ್ಲಿ ಒಂದು ಮಾತನ್ನು ಅಲ್ಲಿ 1 ಕೊರಿಂಥ 3:16 ನಾವು ನೋಡ್ತೇವೆ. ನೀವು ದೇವರ ಆಲಯವಾಗಿದ್ದೀರಿ ಎಂದು ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆಂಬುದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ
ದೇವರು ಅವನ ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆಲಯವು ನೀವೇ. ನೋಡಿ, ಎಂಥ ಒಂದು ಕಾನ್ಸೆಪ್ಟ್ ತರ್ತಾ ಇದ್ದಾನೆ. ನಾವು ಯಾರಾಗಿದ್ದೇವೆ? ದೇವರ ಆಲಯವಾಗಿದ್ದೇವೆ. ಅದಕ್ಕೋಸ್ಕರ 1 ಪೇತ್ರ 2:3 ಮೊದಲು ನೋಡಬೇಕಾದ್ರೆ ಒಂದು ಮಾತು ಹೇಳ್ತಿದ್ದಾನೆ. 1 ಪೇತ್ರ 2:3-5 ನೋಡಬೇಕಾದರೆ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಈ ವಾಕ್ಯದ ಸತ್ಯತೆಗೆ ನೋಡಬೇಕಾದ್ರೆ ಪ್ರಿಯರೇ, ನಾವು ಯಾರಾಗಿದ್ದೇವೆ? ಆತ್ಮ ಸಂಬಂಧವಾದ ಮಂದಿರವಾಗೋದಕ್ಕೆ ಕಟ್ಟಲ್ಪಡುತ್ತಾ ಇದ್ದೇವೆ. ಒಂದೊಂದು ಅಂಗಾಂಗ ಸಭೆಗೆ ಶಿರಸ್ಸು ಯೇಸು ಕ್ರಿಸ್ತನು. ಸಭೆ ಅಂತ ಹೇಳಬೇಕಾದ್ರೆ ಅದು ಅಂಗಗಳು, ಬಾಡಿ. ಅಂದರೆ ನಾವು ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ಒಬ್ಬರಿಗೊಬ್ಬರು ಏನಂತ ಹೇಳಿದ್ರೆ ಅನ್ಯೋನ್ಯತೆ, ಪ್ರೀತಿ, ಐಕ್ಯತೆಯುಳ್ಳವರಾಗಿ ಅಭಿವೃದ್ಧಿಯಲ್ಲಿ ಎಲ್ಲ ವಿಷಯದಲ್ಲಿ ಏನಂತ ಹೇಳಿದ್ರೆ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ನಾವು ಜೀವಿಸಬೇಕು. ನಮ್ಮ ಪಾತ್ರ, ಜವಾಬ್ದಾರಿಕೆ ಭಾಳ ವಿಶೇಷವಾದ್ದು. ಸುವಾರ್ತೆ ಸಾರುವಂಥದ್ದು ಒಂದು ವಿಷಯ, ಶಿಷ್ಯನಾಗಿ ಮಾಡುವಂಥದ್ದು ಇನ್ನೊಂದು ವಿಷಯ. ನಾವು ಪ್ರೀತಿ ಅನ್ಯೋನ್ಯತೆಯಲ್ಲಿ ಬೆಳೆದು ಐಕ್ಯತೆಯಲ್ಲಿ ನೆಲೆಗೊಂಡು ಯೇಸು ಕ್ರಿಸ್ತನನ್ನು ಯಾವಾಗಲೂ ಆರಾಧಿಸ್ತಾ, ಘನಪಡಿಸ್ತಾ, ಆತನ ಮಯಪಡಿಸುವಂಥದ್ದು ಭಾಳ ವಿಶೇಷ ಸಂಗತಿ. ಇದು ಅನೇಕ ಸಂಗತಿ ವಾಕ್ಯ ನೋಡ್ತಾ ಬರುವಾಗ ದೇವರು ನಮ್ಮನ್ನು ಕರೆದಂಥ ಉದ್ದೇಶ, ನಾವು ಕರ್ತನ ಸಭೆಯ ಅಭಿವೃದ್ಧಿಗೋಸ್ಕರ, ರಾಜ್ಯದ ಅಭಿವೃದ್ಧಿಗೋಸ್ಕರ ನಾವು ಹೇಗೆ ಜೀವಿಸಬೇಕು, ಆತನಲ್ಲಿ ನಾವು ಪಾಲುಗಾರಾಗಿದ್ದೇವೆ. ನೀವು ರಾಯಭಾರಿಗಳು ಎಂಬುದಾಗಿ ಪೌಲನು ಹೇಳ್ತಿದ್ದಾನೆ. ದೇವರು ನಮ್ಗೆ ಕೊಟ್ಟಿರುವಂಥ ಜವಾಬ್ದಾರಿಕೆಯಲ್ಲಿ ದೇವರ ವಾಕ್ಯ ಹೇಳಬೇಕಾದ್ರೆ ನಾವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಡುತ್ತಾ ಇದ್ದೇವೆ. ಅದು ವೃದ್ಧಿ ಆಗಬೇಕಾದ್ರೆ ನಾವು ಜವಾಬ್ದಾರಿಕೆ ಉಂಟು. ನಾವು ಕರ್ತನ ರಾಜ್ಯ ಅಭಿವೃದ್ಧಿಗೋಸ್ಕರ, ಸಭೆಯ ಅಭಿವೃದ್ಧಿಗೋಸ್ಕರ ನಾವೇನು ಮಾಡ್ತಾ ಇದ್ದೇವೆ ಪ್ರಿಯರೇ? ಸ್ವಾರ್ಥಿಗಳಾಗಿದ್ದೇವೋ, ಆತ್ಮಿಕ ನಿದ್ರಾವಸ್ಥೆಯಲ್ಲಿದ್ದೇವೋ? ಕರ್ತ ನಮ್ಗೆ ಕೊಟ್ಟಾದ ಜವಾಬ್ದಾರಿಕೆಯಲ್ಲಿ ನನ್ನ ಪಾತ್ರ, ನಾನು ಹೇಗೆ ಕರ್ತನ ರಾಜ್ಯದ ಅಭಿವೃದ್ಧಿಗೋ ಸಭೆಯಲ್ಲಿ ನಾನು ಹೇಗೆ ಜೀವಿಸಬೇಕು, ನಡ್ಕೊಳ್ಳಬೇಕು, ಆತ ಚಿತ್ತ ನೆರವೇರಿಸಬೇಕು, ಸುವಾರ್ತೆಯನ್ನು ಸಾರುವುದರಲ್ಲಿ, ಶಿಷ್ಯರಾಗಿ ಮಾಡುವುದರಲ್ಲಿ, ಬೆಳೆಸುವುದರಲ್ಲಿ, ಆತನ ವಾಕ್ಯದಲ್ಲಿ ನೆಲೆಗೊಂಡು ಜೀವಿಸುವಂತೆ ದೇವರೇ ನನ್ನ ಬಲಪಡಿಸಿ ಉಪಯೋಗಿಸು ಎಂಬುದಾಗಿ ಪ್ರಾರ್ಥಿಸಬೇಕಾಗಿ ದೇವರಿಗೆ ಮಾತ್ರವನ್ನು ಆಶೀರ್ವದಿಸಲಿ, ನಡೆಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಕರ್ತನೇ, ಕೇಳಿದಂತೆಯ ವಾಕ್ಯವನ್ನು ಆಶೀರ್ವದಿಸು. ಪ್ರತಿಯೊಬ್ಬರ ಹೃದಯದಲ್ಲಿ 30, 60, 100 ಫಲ ಬಿಡುವಂತೆ ನಿನ್ನ ಸಭೆಯ ಘನತೆಗಾಗಿ, ಅಭಿವೃದ್ಧಿಗಾಗಿ ಒಬ್ಬೊಬ್ಬರನ್ನು ಉಪಯೋಗಿಸಬೇಕೆಂದು ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇನೆ ತಂದೆಯೇ. ಆಮೆನ್.